ವಿರೋಧ ಪಕ್ಷದವ್ರು ಕೇಳ್ತಿದ್ದೀನಿ. ಆ ಮನೆಯಲ್ಲಿ ಏನಾದರೂ ಕಳವಾಗಿದ್ರೆ ನಮ್ಮ ಮನೆ ಅದು. ನಮ್ಮ ಮನೆಯಲ್ಲಿ ಏನೋ ಕಳವಾಗಿದೆ, ನಮ್ಮ ಮನೆಯಲ್ಲಿ ಏನೋ ವ್ಯತ್ಯಾಸ ಆಗಿದೆ. ಕಳ್ಕೊಳ್ಳೋದು ನಿಮ್ದೇನಿದೆ ಅಲ್ಲಿ? ನೀವೇನು ಮಂದಿರ ಕಟ್ಟಕ್ಕೆ ಬಂದವರಲ್ಲ, ಅದಕ್ಕೆ ದೇಣಿಗೆ ಕೊಟ್ಟವರಲ್ಲ. ಅದು ವಿರುದ್ಧವಾಗಿ ನೀವು ವಕೀಲರನ್ನ ಇಟ್ಟು ಮಂದಿರ ಆಗಬಾರ್ದು ಅಂತ ವಾದ ಮಾಡಿದವ್ರು ನೀವು. 70 ವರ್ಷ ಆ ಮಂದಿರನ ಇಟ್ಕೊಂಡು ರಾಜಕಾರಣ ಮಾಡಿದ್ರಿ ನೀವು. ಈಗ ಮಂದಿರ ಕಟ್ಟಿದ ಮೇಲೆ ನಮ್ಮ ಮಂದಿರದಲ್ಲಿ ನಮ್ಮ ಮನೆಯಲ್ಲಿ ಏನೋ ವ್ಯತ್ಯಾಸ ಆಗಿದೆ, ನಾವು ಸರಿ ಮಾಡ್ಕೋತೀವಿ. ಮತ್ತೆ ಅದನ್ನು ನಿಮ್ಮ ಹೊಲಸು ರಾಜಕಾರಣನ ತಂದಲ್ಲಿ ಕುಲುಗೆಳಿಸಬೇಡಿ. ಸಮಾಜದಲ್ಲಿ ನಿಜವಾಗ್ಲೂ ಕೂಡ ಒಂದು ಬೇಸರ ಇದೆ. ಏನಕ್ಕಪ್ಪ ಬೇಸರ ಇದೆ ಅಂದರೆ, ಸ್ವಯಂ ಘೋಷಿತ ಹಿಂದೂ ರಕ್ಷಕ ಅಂತ ಏನು ಹೇಳ್ಕೊಳ್ಳುತ್ತೆ BJP, ಎರಡೂ ಕಡೆ ಅವರೇ ಇದ್ದಾರೆ. ಹೌದು, ಡಬಲ್ ಇಂಜಿನ್ ಇದೆ. ಆ ಡಬಲ್ ಇಂಜಿನ್ ಇದ್ರೂ ಕೂಡ ಇಂಥ ಒಂದು ಭ್ರಷ್ಟಾಚಾರ ಮಂದಿರದಲ್ಲಿ ನಡೆದಿದೆ ಅನ್ನೋ ಕಾರಣಕ್ಕೆ ಇವತ್ತು ನಮ್ಮಲ್ಲಿ ಇದೆ. ನಾನು BJPನವರಲ್ಲಿ ಮನವಿ, ನಿಮ್ಮದು ಡಬಲ್ ಇಂಜಿನ್ ಸರ್ಕಾರ, ಇನ್ನೊಂದೆರಡು ಇಂಜಿನ್ ಹಾಕೊಳ್ಳಿ. ಅದಕ್ಕೆ ಬೇಕಾದರೆ ಅಕ್ಕಪಕ್ಕ ಯಾವನ ಇಂಜಿನ್ಗಳು ತಗೊಂಡು 4 ಇಂಜಿನ್ ಮಾಡ್ಕೊಳ್ಳಿಬೇಕಾದ್ರೆ. ಆದರೆ ಇವತ್ತು ಏನು ಸಮಾಜದಲ್ಲಿ, ಅದರಲ್ಲೂ ವಿಶೇಷವಾಗಿ ಹಿಂದೂ ಸಮಾಜದಲ್ಲಿ ರಾಮ ಭಕ್ತರುಗಳಲ್ಲಿ ಅಸಮಾಧಾನ ಆಗಿದೆ. ಅವರುಗಳಿಗೆ ನ್ಯಾಯ ಕೊಡಬೇಕು. ಅಯೋಧ್ಯೆಯಲ್ಲಿರ್ತಕ್ಕಂತಹ ವಕೀಲರ ಸಂಘ ಏನಿದೆ, ಬಾರ್ ಕೌನ್ಸಿಲ್ನವರು ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ತೀರ್ಮಾನ ಮಾಡಿದ್ದಾರೆ. ಈ ಹಣನ ಕದ್ರಲ್ಲ ಇಲ್ಲಿ ಈ ಅಯೋಗ್ಯಗಳೊಂದು ಜನ, ಅವ್ರ ಪರವಾಗಿ ಯಾರನ್ನು ಕೂಡ ವಕಾಲತ್ ಆಗಬಾರ್ದು, ಅವ್ರ ಪರವಾಗಿ ಯಾರು ಕೂಡ ವಾದ ಮಾಡಬಾರ್ದು ಅಂತ ಹೇಳಿ ಒಂದು ಗಟ್ಟಿಯಾಗಿ ಒಂದು ತೀರ್ಮಾನ ತಗೊಂಡಿದ್ದಾರೆ. ಆ ರಾಮ ಮಂದಿರದ ಜಾಗದಲ್ಲಿ ಒಂದು ಆಸ್ಪತ್ರೆನ ಕಟ್ಟಬೇಕು, ಶಾಲೆಯನ್ನು ಕಟ್ಟಬೇಕು ಅಂತ ಹೇಳ್ತಿದ್ದವರು ಇವತ್ತು ರಾಮನ ಮೇಲೆ ವಿಪರೀತವಾದ ಭಕ್ತಿ ಉಕ್ಕಿ ಬಂದ್ಬಿಟ್ಟು ಇವತ್ತು ಲೆಕ್ಕ ಕೇಳೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ರಾಮ ಭಕ್ತರು ನಾವಿದ್ದೀವಿ, ಅಲ್ಲಿ ಏನಾದರೂ ಕಳವಾಗಿದ್ರೆ ನಾವು ಕೊಟ್ಟಿರೋ ದುಡ್ಡು ಕಂಡ್ರಿ, ನಿಮ್ಮ ಸರ್ಕಾರದ ದುಡ್ಡಾಗಲಿ ಅಥವಾ ಜನರ ತೆರಿಗೆ ದುಡ್ಡಾಗಲಿ ಅಲ್ಲ, ಅದು ನಮ್ಮಂಥ ಕೋಟ್ಯಾಂತರ ಜನರ ದುಡ್ಡು ಕಂಡ್ರಿ. ಅಲ್ಲಿ ಏನಾದರೂ ಕಳವಾಗಿದ್ರೆ ಆಗಿರೋದು ಅದನ್ನು ನಾವು ಸರಿ ಮಾಡ್ಕೋತೀವಿ. ನಿಮ್ಮ ಮಧ್ಯಸ್ಥಿಕೆ, ನಿಮ್ಮ ಮೇಲ್ವಿಚಾರಣೆ ಇದ್ಯಾವುದು, ಆಮೇಲೆ ನಿಮ್ಮ ಸಿಂಪತಿ ಇದ್ಯಾವುದೂ ಕೂಡ ಹಿಂದೂ ಸಮಾಜಕ್ಕೆ ಬೇಕಾಗಿಲ್ಲ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಮಗೆಲ್ಲ ಗೊತ್ತಿರೋ ಹಾಗೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹಣ ಕಳುವು ಪ್ರಕರಣ ಇವತ್ತು ಬೆಳಕಿಗೆ ಬಂದಿದೆ. ನಿಜವಾಗ್ಲೂ ಕೂಡ ತುಂಬ ದುರದೃಷ್ಟಕರ ಒಂದು ವಿಚಾರ. ನಾವು ವಿಶೇಷವಾಗಿ ಈ ದೇಶದ ಹಿಂದೂಗಳಾಗಿ, ರಾಮನ ಭಕ್ತರಾಗಿ, ಅವನ ಸೇವಕರಾಗಿ ನಾವೆಲ್ಲರೂ ಕೂಡ ಇವತ್ತು ತಲೆ ಬಗ್ಗಿಸುವಂಥ ಒಂದು ಘಟನೆ ನಡೆದಿದೆ, ನಡಿಬಾರ್ದಾಗಿತ್ತು. ಆದರೆ ಇದನ್ನು ಇವತ್ತು ದೊಡ್ಡ ಮಟ್ಟದಲ್ಲಿ ವಿರೋಧ ಪಕ್ಷಗಳು ಟೀಕೆನ ಮಾಡ್ತಿದ್ದಾವೆ. ವಿರೋಧ ಪಕ್ಷಗಳ ಟೀಕೆ ಏನು ಅಂದರೆ, ಇದರಲ್ಲಿ BJPನ ಸೇರಿಸ್ಕೊಂಡು, ಪ್ರಧಾನಮಂತ್ರಿಗಳನ್ನ ಸೇರಿಸ್ಕೊಂಡು ಅವರು ಇವತ್ತು ಟೀಕೆಗಳನ್ನ ಮಾಡ್ತಿದ್ದಾರೆ. ನಂದು ವಿರೋಧ ಪಕ್ಷಗಳಿಗೆ ಒಂದು ಪ್ರಶ್ನೆ ಇದೆ. ನೀವು ಈ ದೇಶದ ನಾಗರಿಕರಾಗಿ ನೀವು ಅದನ್ನು ಟೀಕೆ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ. ಆದರೆ ನೀವು ಅದನ್ನು ಟೀಕೆ ಮಾಡೋದಕ್ಕೆ ಮುಂಚೆ ವೈಯಕ್ತಿಕವಾಗಿ ನಿಮಗೆ ನಿಜವಾಗ್ಲೂ ಕೂಡ ಆ ವಿಚಾರದಲ್ಲಿ BJPನಾಗಲಿ ಅಥವಾ ಅದರ ಮಿತ್ರ ಪಕ್ಷಗಳನ್ನಾಗಲಿ ಟೀಕೆ ಮಾಡುವ ವೈಯಕ್ತಿಕವಾಗಿ ನಿಮಗೆ ಏನಾದರೂ ನೈತಿಕತೆ ಇದೆಯಾ? ನಿಮಗೆ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ. ಯಾಕೆ ಅಂದರೆ ನೀವು ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಕಾಂಗ್ರೆಸ್ಸು ಮತ್ತು ಅದರ ದುಷ್ಟಕೂಟ ಅಥವಾ ಭ್ರಷ್ಟಕೂಟ ಏನಿದೆಯಲ್ಲ, ಅವರಿಗೆ ಯಾವುದೇ ನೈತಿಕತೆ ಈ ಒಂದು ವಿಚಾರದಲ್ಲಿ ಇಲ್ಲ. ಏನಕ್ಕೆ ಇದನ್ನಿಲ್ಲ ಅಂತ ಹೇಳ್ತಿದ್ದೀನಿ ಅಂದರೆ, ಈ ದೇಶ ಸ್ವಾತಂತ್ರ್ಯ ಆದ ಮೇಲೆ ನಾವು ಮಾತಾಡೋಣ. ಸ್ವಾತಂತ್ರ್ಯಕ್ಕಿಂತ ಹಿಂದೆ ಬೇಡ. ಸ್ವಾತಂತ್ರ್ಯಕ್ಕಿಂತ ಹಿಂದೆ ಈ ಯಾವ ಪಾರ್ಟಿಗಳು ಇರಲಿಲ್ಲ, BJPನೂ ಒಳಗೊಂಡಂತೆ ಈ ಯಾವ ಪಕ್ಷಗಳು ಇರಲಿಲ್ಲ. ಸ್ವಾತಂತ್ರ್ಯ ಬಂದ ನಂತರ ದೇವಸ್ಥಾನದ ವಿಚಾರದಲ್ಲಿ, ಆ ಮಂದಿರದ ವಿಚಾರದಲ್ಲಿ ಈ ಕಾಂಗ್ರೆಸ್ಸು ಮತ್ತು ಅದರ ಮಿತ್ರ ಪಕ್ಷಗಳು ಯಾವ ರೀತಿ ನಡ್ಕಂತು, ಅವ್ರ ನಡವಳಿಕೆಗಳೇನಿತ್ತು ಅನ್ನೋ ಕಾರಣಕ್ಕೆ ಇವತ್ತು ನಿಮಗೆ ಯಾರಿಗೂ ಕೂಡ ಅದನ್ನು ಪ್ರಶ್ನೆ ಮಾಡೋ ನೈತಿಕತೆ ಇಲ್ಲ. ನಾನೊಬ್ಬ ಭಾರತೀಯ ಪ್ರಜೆಯಾಗಿ ನಿಮ್ಮನ್ನು ಹೇಳ್ತಿಲ್ಲ, ನಿಮ್ಗೆ ಹಕ್ಕಿದೆ. ಆದರೆ ನೀವೊಂದು ಪಕ್ಷದವರಾಗಿ, ನೀವೊಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿರೋದ ಕಾರಣ, ಆ ಕಾರಣಕ್ಕೋಸ್ಕರ ನೀವು ಅದನ್ನು ಪ್ರಶ್ನೆ ಮಾಡೋ ಯಾವುದೇ ನೈತಿಕತೆ ಇಲ್ಲ. ಹೌದು, ನಮ್ಮ ಮನೆಯಲ್ಲಿ ಒಂದು ಸಣ್ಣ ವ್ಯತ್ಯಾಸ ಆಗಿದೆ. ಅತಿಯಾದ ವಿಶ್ವಾಸ ಮತ್ತು ನಂಬಿಕೆಯ ಕಾರಣಕ್ಕೋಸ್ಕರ ನಮ್ಮ ಹಿಂದೂ ಮನೆಗಳಲ್ಲಿ ನಮ್ಮದು ಒಂದು ಮನೆ ಅಂತ ನಾವು ಗುರುತು ಮಾಡಿದರೆ ರಾಮ ಮಂದಿರ, ಆ ಮನೆಯಲ್ಲಿ ಒಂದು ಸಣ್ಣ ತಪ್ಪಾಗಿದೆ, ಅದನ್ನು ನಾವು ಸರಿ ಮಾಡ್ಕೋತೀವಿ. ಏನೋ ಅಲ್ಲಿ ಏನಾದರೂ ಕಳವಾಗಿದ್ರೆ ನಮ್ಮದು ಕಳವಾಗಿದೆ, ನಮ್ಮದು ಕಂಡ್ರಿ ಕಣವಾಗಿರೋದು. ವಿರೋಧ ಪಕ್ಷದವ್ರು ಕೇಳ್ತಿದ್ದೀನಿ, ಆ ಮನೆಯಲ್ಲಿ ಏನಾದರೂ ಕಳವಾಗಿದ್ರೆ ನಮ್ಮ ಮನೆ ಅದು. ನಮ್ಮ ಮನೆಯಲ್ಲಿ ಏನೋ ಕಳವಾಗಿದೆ, ನಮ್ಮ ಮನೆಯಲ್ಲಿ ಏನೋ ವ್ಯತ್ಯಾಸ ಆಗಿದೆ. ಕಳ್ಕೊಳ್ಳೋದು ನಿಮ್ಮದೇನಿದೆ ಅಲ್ಲಿ? ನೀವೇನು ಮಂದಿರ ಕಟ್ಟಕ್ಕೆ ಬಂದವರಲ್ಲ, ಅದಕ್ಕೆ ದೇಣಿಗೆ ಕೊಟ್ಟವರಲ್ಲ. ಅದು ವಿರುದ್ಧವಾಗಿ ನೀವು ವಕೀಲರನ್ನ ಇಟ್ಟು ಮಂದಿರ ಆಗಬಾರ್ದು ಅಂತ ವಾದ ಮಾಡಿದವ್ರು ನೀವು ಅಲ್ವಾ? ಕಾಂಗ್ರೆಸ್ಸು ಮತ್ತು ಅದರ ಮಿತ್ರ ಪಕ್ಷದವರು. ನಿಮಗೆ ಅದರಲ್ಲಿ ಯಾವುದೇ ಅಧಿಕಾರವಿಲ್ಲ ನೈತಿಕವಾಗಿ. ನಮ್ಮ ಮನೆಯಲ್ಲಿ ಆಗಿರೋ ಮಿಸ್ಟೇಕನ್ನು ನಾವು ಸರಿ ಮಾಡ್ಕೋತೀವಿ. ನಿಮ್ಮ ಮಧ್ಯಪ್ರವೇಶದ ಅಗತ್ಯ ಇಲ್ಲ ಇಲ್ಲಿ. ಆಗಿದೆ, ಹೌದು. ನಮ್ಮ ಮನೆಯಲ್ಲಿ ಯಾರು
ಅದರ ಮೇಲುಸ್ತುವಾರಿ ಅವರಿದ್ದರು. ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಕೆಳಗಡೆ ಇರೋರನ್ನ ನಂಬಿ ಅವರಿಗೆ ಆ ಜವಾಬ್ದಾರಿಗಳನ್ನ ವಹಿಸಿದಾಗ ಆ ಜವಾಬ್ದಾರಿಗಳನ್ನ ನಿರ್ವಹಿಸೋರು ಒಂದು ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡಿದ್ದಾರೆ. ಅದನ್ನು ನಾವು ಸರಿ ಮಾಡ್ಕೊತೀವಿ. ನೀವು ಅದನ್ನು ರಾಜಕಾರಣ ಮಾಡೋದು ಅವಶ್ಯಕತೆ ಇಲ್ಲ. ಹೌದು, ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ಜನರಲ್ಲಿನೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಇದೆ. ಹೌದು, ಜನರಲ್ಲಿ ವಿಶೇಷವಾಗಿ ಏನಕ್ಕೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಇದೆ ಅಂದರೆ ನಮಗೆ ಗೊತ್ತಿದೆ ಅದು ಯಾಕಿದೆ ಅಂತ. ನಿಮ್ಮ ಹತ್ರ ನಾವೇನು ಕೇಳ್ಕೋಬೇಕಾಗಿಲ್ಲ ಅದನ್ನು. ಹೌದು, ಅದು ಕೇವಲ ಮಂದಿರವಾಗಿ ನೋಡ್ತಾ ಇಲ್ಲ ನಾವು. ವಿರೋಧ ಪಕ್ಷದವ್ರಿಗೇನೆ ಹೇಳ್ತಿರೋದು, ಇದು ಕೇವಲ ಮಂದಿರ ಅಲ್ಲ, ಅದು ನಮ್ಮ ಭಾರತೀಯತೆಯ ಪುನರುತ್ಥಾನದ ಸಂಕೇತ ಅದು. ಹೌದು, ಸಿವಿಲೈಸೇಷನ್ ಮೆಮೊರಿ ಕಣ್ರಿ ಅದು. ನಿಮಗೇನು ರೀ ಗೊತ್ತು ಅಯೋಗ್ಯರಿಗೆ? 70 ವರ್ಷ ಆ ಮಂದಿರನ ಇಟ್ಕೊಂಡು ರಾಜಕಾರಣ ಮಾಡಿದ್ರಿ ನೀವು. ಈಗ ಮಂದಿರ ಕಟ್ಟಿದ ಮೇಲೆ ನಮ್ಮ ಮಂದಿರದಲ್ಲಿ ನಮ್ಮ ಮನೆಯಲ್ಲಿ ಏನೋ ವ್ಯತ್ಯಾಸ ಆಗಿದೆ ರೀ, ನಾವು ಸರಿ ಮಾಡ್ಕೋತೀವಿ. ಮತ್ತು ಅದನ್ನು ನಿಮ್ಮ ಹೊಲಸು ರಾಜಕಾರಣನ ತಂದಲ್ಲಿ ಕುಲುಗೆಡಿಸಬೇಡಿ. ನೀವು ಏನು ಪ್ರಯತ್ನಗಳು ಮಾಡಿದ್ರೂ ಕೂಡ ಶ್ರೀರಾಮನ ಮೇಲೆ ಇರೋ ಭಕ್ತಿ ಜನರಲ್ಲೇನು ಕಮ್ಮಿ ಆಗಲ್ಲ. ಆ ಟ್ರಸ್ಟ್ ಮೇಲೆ ಒಂದಷ್ಟು ಅತೃಪ್ತಿ ಸಮಾಜದಲ್ಲಿದೆ, ನಾವಿಲ್ಲ ಅಂತ ಹೇಳಲ್ಲ. ಹೌದು, ಶ್ರೀರಾಮನ ಮೇಲೆ ಅತೃಪ್ತಿ ಇಲ್ಲ ನಮಗೆ. ಆ ಟ್ರಸ್ಟ್ನಲ್ಲಿ ಇದ್ರಲ್ಲ ಒಂದಷ್ಟು ಜನ ಅಯೋಗ್ಯರುಗಳು, ಅವರೊಂದು ತಪ್ಪು ಮಾಡಿದ್ದಾರೆ. ನಮ್ಮ ಸಿಟ್ಟು ಆ ಟ್ರಸ್ಟ್ ಮೇಲೆ. ಹೌದು, ಆ ಟ್ರಸ್ಟ್ ಮೇಲೇ ಹೊರತು ರಾಮನ ಮೇಲೆ ಅಲ್ಲ. ಅರ್ಥ ಮಾಡ್ಕೊಳ್ಳಿ ವಿರೋಧ ಪಕ್ಷದವರು. ಸಮಾಜದಲ್ಲಿ ನಿಜವಾಗ್ಲೂ ಕೂಡ ಒಂದು ಬೇಸರ ಇದೆ. ಏನಕ್ಕಪ್ಪ ಬೇಸರ ಇದೆ ಅಂದರೆ, ಸ್ವಯಂ ಘೋಷಿತ ಹಿಂದೂ ರಕ್ಷಕ ಅಂತ ಏನು ಹೇಳ್ಕೊಳ್ಳುತ್ತೆ BJP, ಎರಡೂ ಕಡೆ ಅವರೇ ಇದ್ದಾರೆ. ಹೌದು, ಡಬಲ್ ಇಂಜಿನ್ ಇದೆ. ಆ ಡಬಲ್ ಇಂಜಿನ್ ಇದ್ರೂ ಕೂಡ ಇಂಥ ಒಂದು ಭ್ರಷ್ಟಾಚಾರ ಮಂದಿರದಲ್ಲಿ ನಡೆದಿದೆ ಅನ್ನೋ ಕಾರಣಕ್ಕೆ ಇವತ್ತು ನಮ್ಮಲ್ಲಿ ಇದೆ ಒಂದು ನೋವಿದೆ ರೀ, ಸಣ್ಣ ನೋವು. ನಾನು BJPನವರಲ್ಲಿ ಮನವಿ, ನಿಮ್ಮದು ಡಬಲ್ ಇಂಜಿನ್ ಸರ್ಕಾರ, ಇನ್ನೊಂದೆರಡು ಇಂಜಿನ್ ಹಾಕ್ಕೊಳ್ಳಿ. ಅದಕ್ಕೆ ಬೇಕಾದರೆ ಅಕ್ಕಪಕ್ಕ ಯಾವನ ಇಂಜಿನ್ಗಳು ತಗೊಂಡು 4 ಇಂಜಿನ್ ಮಾಡ್ಕೊಳ್ಳಿ ಬೇಕಾದರೆ. ಆದರೆ ಇವತ್ತು ಏನು ಸಮಾಜದಲ್ಲಿ, ಅದರಲ್ಲೂ ವಿಶೇಷವಾಗಿ ಹಿಂದೂ ಸಮಾಜದಲ್ಲಿ ರಾಮ ಭಕ್ತರುಗಳಲ್ಲಿ ಏನು ಒಂದು ನೋವು ಉಂಟಾಗಿದೆ, ಏನೊಂದು ಅಸಮಾಧಾನ ಉಂಟಾಗಿದೆ, ಆ ಟ್ರಸ್ಟಿಗಳ ಮೇಲೆ ದಯವಿಟ್ಟು ಕೂಡ ಸಮಾಜದಲ್ಲಿ ಯಾರೆಲ್ಲ ಇವತ್ತು ಅಸಮಾಧಾನ ಆಗಿದೆ ಅವರುಗಳಿಗೆ ನ್ಯಾಯ ಕೊಡಬೇಕು. ನೀವು 4 ಇಂಜಿನ್ ಹಾಕ್ಕೊಳ್ಳಿ, ನಿಮ್ದಾಗಲೇ 2 ಇಂಜಿನ್ ಇದೆ. ಈಗ ಅಕ್ಕಪಕ್ಕ ಇರೋ ಇನ್ನೂ 1-2 ಇಂಜಿನ್ ತಂದು ಜೋಡಿಸ್ಕೊಳ್ಳಿ. ಆದರೆ ಇದನ್ನು ನ್ಯಾಯಸಮ್ಮತವಾಗಿ ಯಾರು ಆರೋಪಿಗಳಿದ್ದಾರೆ ಅವರುಗಳಿಗೆ ಶಿಕ್ಷೆ ಕೊಡಿಸ್ಬೇಕು. ಆಮೇಲೆ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಿದೆ ಇವತ್ತು ಅಯೋಧ್ಯೆಯಲ್ಲಿ. ತುಂಬ ಸಂತೋಷ ಆಯಿತು ಕೂಡ ಅದು ನೋಡಿ. ಅಯೋಧ್ಯೆಯಲ್ಲಿರ್ತಕ್ಕಂತಹ ವಕೀಲರ ಸಂಘ ಏನಿದೆ, ಬಾರ್ ಕೌನ್ಸಿಲ್ನವರು ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ತೀರ್ಮಾನ ಮಾಡಿದ್ದಾರೆ. ಈ ಹಣನ ಕದ್ರಲ್ಲ ಇಲ್ಲಿ ಈ ಅಯೋಗ್ಯರುಗಳೊಂದು ಜನ, ಅವ್ರ ಪರವಾಗಿ ಯಾರನ್ನೂ ಕೂಡ ವಕಾಲತ್ತು ಹಾಕಬಾರ್ದು, ಅವ್ರ ಪರವಾಗಿ ಯಾರೂ ಕೂಡ ವಾದ ಮಾಡಬಾರ್ದು ಅಂತೇಳಿ ಒಂದು ಗಟ್ಟಿಯಾಗಿ ಒಂದು ತೀರ್ಮಾನ ತೊಗೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಸಂತೋಷ ಆಗುತ್ತೆ. ಗೊತ್ತಿಲ್ಲ ಅದು ಸರಿನೋ ತಪ್ಪೋ, ಅದು ಅವ್ರವ್ರ ವಿವೇಚನೆಗೆ ಬಿಡ್ತೀನಿ. ಅವರು ಕೇಸ್ ತೊಗೊಳ್ಬಾರ್ದು ಅನ್ನೋ ಅವ್ರವ್ರ ವಿವೇಚನೆ. ಆದರೆ ಒಂದು ತೀರ್ಮಾನ ಅಂತೂ ಬಾರ್ ಕೌನ್ಸಿಲ್ ಅವ್ರು ಮಾಡಿದ್ದಾರೆ, ಅವರುಗಳಿಗೆ ಅಭಿನಂದನೆಗಳು. ಇಂಥ ಅಯೋಗ್ಯರು, ಭ್ರಷ್ಟರು, ದುಷ್ಟರು ಖಂಡಿತವಾಗ್ಲೂ ಕೂಡ ಇವರಿಗೆ ನ್ಯಾಯಾಲಯದಲ್ಲಿ ವಾದ ಮಾಡಬಾರ್ದು, ವಾದ ಮಾಡೋದಕ್ಕೆ ಅವಕಾಶಗಳಾಗಬಾರ್ದು. ಹೌದು, ಏನಕ್ಕೆ ಅಂದರೆ ಇದು ಕೇವಲ ದುಡ್ಡು ಕದ್ದಿರೋ ವಿಚಾರ ಅಲ್ಲ. ಕೋಟ್ಯಾಂತರ ಜನರ ಭಾವನೆಗಳಿಗೆ ಮತ್ತು ಭಕ್ತಿಗೆ ಪೆಟ್ಟನ್ನು ಕೊಟ್ಟಿರ್ತಕ್ಕಂತಹ ಅಯೋಗ್ಯರುಗಳಿವರು. ಹೌದು, ಯಾಕೆಂದರೆ ರಾಮ ಮಂದಿರ ಅದಕ್ಕೊಂದು ದೊಡ್ಡ ಇತಿಹಾಸ ಕಣ್ರಿ, ದೊಡ್ಡ ಇತಿಹಾಸ. ಲಕ್ಷಾಂತರ ಜನ ಕರಸೇವಕರು ಸೇವೆ ಮಾಡಿದ್ದಾರೆ. ಸಾವಿರಾರು ಜನ ಮಂದಿರಕ್ಕೋಸ್ಕರ, ಮಂದಿರನ ಕಟ್ಟಲೇಬೇಕು ಅನ್ನೋದಕ್ಕೋಸ್ಕರ ಬಲಿದಾನಗಳು ಮಾಡಿದ್ದಾರೆ. ಅಂಥ ಒಂದು ಬಲಿದಾನದ ಪ್ರತೀಕವಾಗಿ ಈ ದೇಶದ ಸಂಸ್ಕೃತಿಯ ಪುನರುತ್ಥಾನದ ಪ್ರತೀಕವಾಗಿ ಆ ಮಂದಿರ ನಿರ್ಮಾಣ ಆಗಿರೋದು. ಆದರೆ ಆ ಮಂದಿರ ನಿರ್ಮಾಣವಾಗಿ ಕೇವಲ ಒಂದು 2-3 ವರ್ಷದಲ್ಲಿ ಒಂದು ದೊಡ್ಡ ಹಗರಣ ಬಯಲಿಗೆ ಬರುತ್ತೆ ಅಂದರೆ ನಿಜವಾಗ್ಲೂ ಕೂಡ ಆ ರಾಮ ಭಕ್ತರಿಗೆ ನಿಜವಾಗ್ಲೂ ಕೂಡ ನೋವಾಗಿದೆ. ಆದರೆ ಒಂದು ಸಮಾಧಾನ, ಆ ನೋವಲ್ಲೂ ಕೂಡ ಒಂದು ಸಮಾಧಾನದ ವಿಚಾರ ಏನಪ್ಪ ಅಂದರೆ, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅಂತ ಒಬ್ಬ ನಿಜವಾದ ಕರ್ಮಯೋಗಿ, ಹೌದು ನಿಜವಾದ ಕರ್ಮಯೋಗಿ, ಒಬ್ಬ ಸಂತ, ಒಬ್ಬ ಸಾಧು, ಒಬ್ಬ ಧರ್ಮನಿಷ್ಠ ಮುಖ್ಯಮಂತ್ರಿ ಇದ್ದಾರೆ. ಅವರು ನಿಜವಾಗ್ಲೂ ಕೂಡ ಏನಿವತ್ತು ಅಲ್ಲಿ ತಪ್ಪಾಗಿದೆ, ಏನಲ್ಲಿ ಇವತ್ತು ಹಣ ಕಳವಾಗಿದೆ ಅಥವಾ ಬಂಗಾರ ಕಳವಾಗಿದೆ ಅಂತ ಹೇಳ್ತಿದ್ದಾರೆ, ಇದಕ್ಕೆಲ್ಲನೂ ಕೂಡ ಒಂದು ನ್ಯಾಯ ಕೊಡಿಸ್ತಾರೆ. ಯಾರು ತಪ್ಪನ್ನು ಮಾಡಿದ್ದಾರೆ ಆ ತಪ್ಪಿತಸ್ಥರಿಗೆ ಸರಿಯಾದ ಶಿಕ್ಷಣ ಕೊಟ್ಟೇ ಕೊಡಿಸ್ತಾರೆ ಅನ್ನೋ ಒಂದು ಅಚಲವಾದ ನಂಬಿಕೆ, ಆ ಶ್ರೀರಾಮನ ಮೇಲೆ ಎಷ್ಟು ಭಕ್ತಿ ನಂಬಿಕೆ ಹಿಂದೂ ಸಮಾಜದಲ್ಲಿದೆ. ಅದಕ್ಕಿಂತ ಒಂದು ಮಟ್ಟ ಮೇಲೇ ಇವತ್ತು ಯೋಗಿ ಆದಿತ್ಯನಾಥ್ ಅವ್ರ ಮೇಲೆ ಜನ ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕಾದ್ರೂ ಇವತ್ತು ಹಿಂದೂ ಸಮಾಜ ಒಂದು ರೀತಿಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆದ್ರೂ ಕೂಡ ಒಂದು ಸಮಾಧಾನ ಪಡ್ಕೊತಿರೋದೇನಕ್ಕೆ ಅಂದರೆ, ಖಂಡಿತವಾಗ್ಲೂ ಯೋಗಿ ಆದಿತ್ಯನಾಥ್ ಅವರು ಈ ತಪ್ಪಿತಸ್ಥರಿಗೆ
ಶಿಕ್ಷೆನ ಕೊಟ್ಟೇ ಕೊಡಿಸ್ತಾರೆ, ರಾಮ ಭಕ್ತರಿಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಅಚಲವಾದ ನಂಬಿಕೆಯಿಂದ ಜನ ಇವತ್ತು ರಾಮನ ಮೇಲೆ ಯಾವುದೇ ರೀತಿಯಾದಂತಹ ಒಂದು ವಿಶ್ವಾಸನ ಕಮ್ಮಿ ಮಾಡಿಕೊಳ್ಳದೆ ಜನರ ಮನಸ್ಸಲ್ಲಿ ಇನ್ನೂ ಕೂಡ ಹಾಗೇ ಇಟ್ಕೊಂಡಿದ್ದಾರೆ. ಆದರೆ ವಿರೋಧ ಪಕ್ಷದವರು ಇವತ್ತು ಇಡೀ ಮಂದಿರ ಕಟ್ಟೋವರೆಗೂ, ಮಂದಿರ ಕಟ್ಟಿದ ಮೇಲೂ ಕೂಡ ರಾಮನನ್ನು ದ್ವೇಷ ಮಾಡಿಕೊಂಡು, ವಿರೋಧ ಮಾಡಿಕೊಂಡು, ರಾಮ ಮಂದಿರ ಆಗಲೇಬಾರ್ದು ಅಂತ ದೊಡ್ಡ ದೊಡ್ಡ ಭಾಷಣಗಳು ಮಾಡ್ಕೊಂಡು, ಪ್ರೊಟೆಸ್ಟ್ಗಳು ಮಾಡ್ಕೊಂಡು, ಒಂದು ಸಮುದಾಯನ ಅದ್ರ ವಿರುದ್ಧವಾಗಿ ಎತ್ಕಟ್ಕೊಂಡು ತಮ್ಮ ರಾಜಕೀಯ ಬೇಳೆಗಳನ್ನ ಬೇಯಿಸ್ಕೊಂಡು ಆ ರಾಮ ಮಂದಿರದ ಜಾಗದಲ್ಲಿ ಒಂದು ಆಸ್ಪತ್ರೆನ ಕಟ್ಟಬೇಕು, ಶಾಲೆನ ಕಟ್ಟಬೇಕು ಅಂತ ಹೇಳ್ತಿದ್ದವರು ಇವತ್ತು ರಾಮನ ಮೇಲೆ ವಿಪರೀತವಾದ ಭಕ್ತಿ ಉಕ್ಕಿ ಬಂದ್ಬಿಟ್ಟು ಇವತ್ತು ಲೆಕ್ಕ ಕೇಳೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಹೇಳಿದ್ದು, ನಿಮ್ಮಗಳಿಗೆ ಯಾರಿಗೂ ಕೂಡ ಆ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ನೀವು ಉಳಿಸ್ಕೊಂಡಿಲ್ಲ. ಹೌದು, ರಾಮ ಭಕ್ತರು ನಾವಿದ್ದೀವಿ, ಅಲ್ಲಿ ಏನಾದರೂ ಕಳವಾಗಿದ್ದರೆ ನಾವು ಕೊಟ್ಟಿರೋ ದುಡ್ಡು ಕಂಡ್ರಿ, ನಿಮ್ಮ ಸರ್ಕಾರದ ದುಡ್ಡಾಗಲಿ ಅಥವಾ ಜನರ ತೆರಿಗೆ ದುಡ್ಡಾಗಲಿ ಅಲ್ಲ, ಅದು ಸ್ವಯಂ ಪ್ರೇರಿತವಾಗಿ ರಾಮನ ಮೇಲಿನ ಭಕ್ತಿಗೋಸ್ಕರ, ರಾಮನ ಒಂದು ಮಂದಿರ ಆಗಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮಂಥ ಕೋಟ್ಯಾಂತರ ಜನರ ದುಡ್ಡು ಕಂಡ್ರಿರಲಿ, ಅಲ್ಲಿ ಏನಾದರೂ ಕಳವಾಗಿದ್ದರೆ ಆಗಿರೋದು ಅದನ್ನು ನಾವು ಸರಿ ಮಾಡ್ಕೋತೀವಿ. ನಿಮ್ಮ ಮಧ್ಯಸ್ಥಿಕೆ, ನಿಮ್ಮ ಮೇಲ್ವಿಚಾರಣೆ ಇದ್ಯಾವುದು, ಆಮೇಲೆ ನಿಮ್ಮ ಸಿಂಪತಿ ಇದ್ಯಾವುದೂ ಕೂಡ ಹಿಂದೂ ಸಮಾಜಕ್ಕೆ ಬೇಕಾಗಿಲ್ಲ. ನೀವೆಲ್ಲರೂ ಕೂಡ ಆ ದೇವಸ್ಥಾನದ ವಿರೋಧಿಗಳು, ಆ ರಾಮನ ವಿರೋಧಿಗಳು, ಆ ರಾಮನ ಅಸ್ತಿತ್ವದ ವಿರೋಧಿಗಳು, ಅಷ್ಟೇ ಅಲ್ಲ ಹಿಂದೂ ವಿರೋಧಿಗಳು ನೀವು. ಆ ಕಾರಣಕ್ಕೋಸ್ಕರ ನೀವ್ಯಾರನ್ನು ಕೂಡ ಇದನ್ನು ಈ ವಿಚಾರವಾಗಿ ನೀವ್ಯಾರು ಕೂಡ ತಲೆ ಹಾಕೋ ಅಗತ್ಯ ಇಲ್ಲ. ಇದರಲ್ಲಿ ನಿಮ್ಮ ಹೊಲಸು ಕೊಳಕು ರಾಜಕಾರಣನ ತರೋ ಅಗತ್ಯ ಇಲ್ಲ. ನಾನು ಆಗಲೇ ಹೇಳ್ದಂಗೆ ಇದು ನಮ್ಮ ಮನೆಯಲ್ಲಿ ಒಂದು ಸಣ್ಣ ವ್ಯತ್ಯಾಸ ಆಗಿದೆ. ಆ ವ್ಯತ್ಯಾಸನ ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ನಾವು ಮಾಡ್ಕೊತೀವಿ. ನೀವು ಅಲ್ಲಿ ಬಂದು ಕಡ್ಡಿ ಆಡಿಸಿ ಇನ್ನೇನೋ ಮಾಡಿ ಅದನ್ನು ನಿಮ್ಮ ಹೊಲಸು ರಾಜಕಾರಣಕ್ಕೆ ದಯವಿಟ್ಟು ಬಳಸಬೇಡಿ. ಇದನ್ನು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗೋದಕ್ಕೆ ನಿಮ್ಮ ಕೈನಲ್ಲಿ ಏನಾದರೂ ಆದರೆ ಸಹಕಾರ ಮಾಡಿ. ಅದನ್ನು ಬಿಟ್ಟು ಅದರಲ್ಲಿ ನಿಮ್ಮ ಬೇಳೆ ಬೇಯಿಸ್ಕೊಂಡು ಇನ್ನೇನೋ ಮಾಡೋಕ್ಕೆ ಹೋಗಿ ಮತ್ತೆ ನೀವು ಜನರಲ್ಲಿ ಬೆತ್ತಲೆ ಆಗಬೇಡಿ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.